ಪಂಪಿನ ಉದ್ದೇಶಡು ಐಕ್ ಬೋಡಾಪಿನ ಜಾತ ಮಂತ್ರಿಗಳು ಸೇರಿದು ವೆಬ್ಸೈಟ್ ನಿರ್ಮಾಣ ಮಾಡ್ತಿದ್ದಾರೆ. ಐನು ದೇವೇಂದ್ರ ಸನ್ನಿಧಾನಗಳು ವ್ಯವಸ್ಥಿತವಾದ ಅನಾವರಣ ಮಲ್ಪುಗ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ದಾರೆ. ಈ ಆಯೋಜನೆ ಮಂದಿನ ಕಾರ್ಯಕ್ರಮ ಸಪೂರ್ಣ ಪ್ರಥಮಡು ದೇವೇಂದ್ರ ಆಶೀರ್ವಾದಗಳು ನಟು ನುಡಿಕೊಂಡಿದ್ದು ಶ್ರೀಯುತ ಶೋಧನ್ ಅಧ್ಯಪಾಡಿ ಭೂತಗಣಾದಿಸೇವಿತಂ ಕಪಿತ್ತ ಜಂಬೋಪಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಆದಿನಾಥ ಮಹಾದೇವ ಆದಿರೋಗ ವಿನಾಶನ ಆದಿಶತ್ರು ವಿನಾಶಾಯ ಆದಿನಾಥಾಯ ತೇ ನಮಃ. ನಡಗುಳ ಕಾರ್ಯಕ್ರಮವನ್ನು ಮಾತ ತುರ್ತುದ ಬೇರೆ ಕೊಡ್ಲುಡು ಮಲ್ಪಾಗಲು ಪ್ರಾರ್ಥನೆ ಮಲ್ಕಿನ ಚಿತ್ತಿನ ಶೋಧನ್ ಅಧ್ಯಪಾಡಿ ಮೇರೆಗೆ ಸ್ವಲ್ಪ ಸಂತ ಒಂದು ಎದುರುಗೂ ಕಾರ್ಯಕ್ರಮವನ್ನು ಮುಂದುವರಿಸಾಗಿ ಆದಿನಾಥಾಯ ನಮಃ. ಪ್ರಕೃತಿ ರಮಣೀಯ ನಿಸರ್ಗ ಸೌಂದರ್ಯ ನಟು ಆರಾಧಿಸುವ ಪುಣ್ಯಕ್ಷೇತ್ರ ಭಕ್ತರೇನೆ ಕೈಯೇರ್ದೆಲೆತ್ತಿದೆ ಭಕ್ತ ಜನ ಬಂಧುಲ್ನ ಕಷ್ಟನ್ನು ನಿವಾರಣೆ ಮಲ್ಪುನ ರೋಗ ರುಜಿನ ದುಗುಡ ದುಮ್ಮಾನನ್ನು ತಟ್ಟು ಬಾರಾದೆ ಅಕಲ್ನ ಅಭೇಷ್ಟನ್ನು ಈಡೇರಿಕೆ ಮಲ್ಪುನ ಉಪವಾಸ ನಿವಾರಿಕೆ ಮಲ್ಪಿನ ಮಾಮಲ್ಲ ನಿಗಲ್ತೆಲೆ ಪಡೆಯ ಚಿತ್ತಿನ ಅದ್ಯಪಾಡಿ ಆದಿನಾಥೇಶ್ವರ ದೇವರೇನೆ ಮನಸಾರೆ ಸ್ವರಣೆ ಮಲ್ತೊಂದು ಪತ್ತಿ ಪಿಂಗಾರೋ ಕೊರಿಯಪ್ಪನಿಗೆ ದೇವರಪ್ಪನೆ ಬ್ರಹ್ಮಲಿಪಿ ಕಾಲ ಮುಟ್ಟ ಆಯುಷ್ಯವು ಪಟ್ಟ ಜೀವ ಗುರಿಕೆ ಕುರಿತು ಮಟ್ಟೆಯಲ್ಲಿ ಮರಿತ ಕೊಡ್ಲೆ ಅದು ಕಾತೊಂದು ಬರ್ಕ ಕನ್ಪಿನ ಅಭಯದ ನುಡಿನ ಕುರಿತು ನಮ್ಮನ್ನು ಬೆತ್ತಿಂದ ಅಪ್ಪಯಾದೆ ತಾಂಕಂಡ ತಮ್ಮಲೆಯಾದ ಕಾಪುನೀದಿ ಕಾತೊಂದು ಬರಪಿನ ಜಿಜ್ಜಿನ ಬಯಲು ಮಾಗನದ ಆರಾಧ್ಯ ಶಕ್ತಿ ಲಯನ ಶ್ರೀ ಧೂಮವತಿ ಬಂಟ ಪರಿವಾರ ದೈವಲಿಗೆ ತರತಕ್ಕ ಒಂದು ಕ್ಷೇತ್ರದ ಮಾತ ಬಯಲು ಮಾಗಣದ ದೈವದೇವರನ್ನು ನೆನವರಿಕೆ ಮತ್ತೊಂದು ಸೇರಿನ ಜಿಜ್ಜಿನ ಮಾತ ಸರದೆಯ ಸಜ್ಜನ ಗೌರವಾನ್ವಿತ ಬಂಧುಲಿಗೆ ತರತಕ್ಕ ಒಂದು ಬಂಧುಲೆ ಇಂತ ಈ ಒಂಜಿ ವೆಬ್ಸೈಟ್ ಅನಾವರಣ ಪಂಪಿನ ಬಾರಿ ಒಂಜಿ ಅರ್ಥಪೂರ್ಣವಾಯಿನ ಪ್ರಮುಖವಾಯಿನ ಕಾರ್ಯಕ್ರಮ ಬೈದಿನ ಚಿತ್ತಿನ ಮಾತಿನಲ್ಲಿ ಹೇಳ್ಕೊಂಡ ಚಿತ್ತಿನ ನಮ್ಮ ಕರ್ತವ್ಯ. ಇನ್ನಿತ ಈ ಸಿರಿಚಾವಡಿ ಹಿಡ್ಕೊಂಡ ಚಿತ್ತಿನ ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ರು ಪುನಾರೆ ಭರತನ್ನೇ ಒಂದು ಕೊಡ್ತುಡೆ ನಮ್ಮ ಶಾಸಕರು ನಮ್ಮ ಜೊತೆ ಆಪೇರು ಅಂಚೆನೆ ಇನಿ ನಮ್ಮ ವೇದಿಕೆಡೆ ಓಲಗಾತಿನ ಚಿತ್ತಿನ ನಮ್ಮ ಪೂಜ್ಯರು ಅವಡ ಚಿತ್ತಿನ ಪ್ರಾರ್ಥನೆ ಮಾಡಿಕೊಳ್ಳುವುದು ದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ತಪ್ಪಿನ ಪ್ರಾರ್ಥನೆಗಳ ಒಟ್ಟಿಗೂ ದೀಪನು ಹಿರಿಯರು ಪ್ರಜ್ವಲನೆ ಆದಿಶತ್ರು ವಿನಾಶಾಯ ಆದಿನಾಥಾಯ ತೇ ನಮಃ. ಕ್ಷೇತ್ರದ ಅಧಿಪತಿಯಾಗಿದ್ದೆ ಆದಿನಾಥೇಶ್ವರ ದೇವರು ವಂದನೆ ಮಾಡಿಕೊಂಡು ಈ ಆಗಣದ ಮಾತ ದೈವದೇವರಿಗೆ ಮಾತ ಸ್ನಾನ ಅಂತಂದು ಒಂದು ಸ್ಟೇಜ್ ಮುಂದಿನ ಮುಹೂರ್ತ ಪರವೃತ್ತ ಅಂತಂದು ಈ ನಮ್ಮ ಊಟ ಪರವೃತ್ತ ಕೂಡ ಮತ್ಕಾಜಿ ಮುಂಚೆ ಗ್ರಾಮದ ಜನರು ಮಾತ ಆಕಳೆ ಮಾತ ಬಂದಾಗ ಅಂತಂದು
ನಾಲ್ಕು ಅಂಚೆಗೆ ಮಾಡ್ತಾರೆ ಸುರುಟು ಈ ದೇವಸ್ಥಾನ ಒಂಜಿ ಅಚ್ಚಲ್ಲಿ ಒಂದು ಕೆಲವು ವರ್ಷದ್ದು ಈ ದೇವಸ್ಥಾನ ಸುತ್ತಮುತ್ತ ಬಚ್ಚ ಇತ್ಯಾದಿ ಮಾತ ಏನೆಗಳು ಗೊತ್ತಿದ್ದಾಗ ಅಜ್ಜೆ ಬಾಡಿದವರಿಗೆಲ್ಲ ಊರೊಂದಿಗೆ ಬಂದಿದ್ದೇವೆ ಅಂತೆಯೇ ಕೆಲವು ವರ್ಷ ಕಳೆ ಒಂದೊಂದು ಪ್ರಚಾರ ಬರುತ್ತದೆ. ಸಾವಿರದ 2015 ಇಸ್ವಿಯಲ್ಲಿ ಟಿವಿದಾರು ಬರ್ತದೆ ಇಂಥ ಮಾತ ಸ್ಥಳ ಕಥೆ ಪುರಾಣವನ್ನು ಮಾತಾಡಬಹುದು ಟಿವಿಯಲ್ಲಿ ಮಾಡಿಕೊಟ್ಟ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರದರ್ಶನವಾಗುತ್ತೇವೆ. ಅಲ್ಲ ಈ ಪ್ರಚಾರ ಮಾಧ್ಯಮದ ದ್ವಾರ ಒಂಜಿ ಕಡೆಗೆ ಗುಪ್ತವಾದ ಶಕ್ತಿ ಮಾತಾಡ ಮಕ್ಕಳನ್ನು ಗುಪ್ತವಾದ ಪ್ರಚಾರ ಮಾಧ್ಯಮ ಮುಖ್ಯಗೆ ಅಂಚೆನೆ ಆ ಪ್ರಚಾರದ ದ್ವಾರ ಅನೇಕ ಜನಗಳಿಗೆ ಗೊತ್ತಾದೆ ಕಷ್ಟ ನಿವಾರಣೆ ಮತ್ತೊಂದು ಉಪವಾಸ ಇತ್ಯಾದಿ ಅಂಚೆನೆ ಆ ಕಡೆ ಮತ್ತೆ ಕೆಲವು ಮಾತ ರೋಗ ರುಜಿನಗಳಲ್ಲಿ ಮಾತ ಕಮ್ಮಿ ಒಂದು ಆರೋಗ್ಯವಾದ ಕೋತಿಗಳು ಅನೇಕ ಜನಗಳು ಈ ಸ್ಥಳದ ಮಹಾತ್ಮೆಗಳನ್ನ ಆರೋಗ್ಯವು ಮುಖ್ಯವಾಗಿ ದೇವರ ಪ್ರಸಾದ ಎಲ್ಲ ಸುಮಾರು ಕೆಲವು ಚೀಟು ದೇವರ ಪ್ರಸಾದಗಳಾದ ಸುಮಾರು ದಿನ ಏಕೋ ಪ್ರಸಂಗಗಳು ನನಗೆ ಬೈದಿದೆ ಮುಖ್ಯದಾದ ಬಣ್ಣ ಈ ವರ್ಷ ಮಾತ ಊರ್ದ ಬಡವರ್ದ ಸಮಿತಿ ಅಂಚನೆ ಸಮಿತಿದಾಗಿ ಸೇರಿದೆ ಸಮಗ್ರವಾದ ಜೀರ್ಣೋದ್ಧಾರವನ್ನು ಬಂಡದ ಎರಡು ಪ್ರಾರ್ಥನೆಗಳನ್ನು ಶುರುವಂತೇವೆ. ಆಶ್ಚರ್ಯದಾನ ಬಂಡ ಶುರುವಂತಿನ ವೇಳೆಗಳು ಕೆಲಸ ಮಾತ್ರ ಭಾರಿ ಶೀಘ್ರ ಒಂದು ಹೋಗುವುದು ದೇವಸ್ಥಾನಗಳ ಸಾಧಾರಣ ಗೊತ್ತಿದ್ದೆಲ್ಲ ಈತ ಶೀಘ್ರ ಕೆಲಸ ಆ ಜೀರ್ಣೋದ್ಧಾರ ಕೆಲಸ ಆ ಒಂದು ಆತನ ಹೆಂಗೆ ಎಲ್ಲ ನೆಟ್ಟು ಜೀವ ಮಾಡುತ್ತಿ ಭಾರಿ 1 ವರ್ಷ 5 ತಿಂಗಳು 6 ತಿಂಗಳು ಪ್ರಾರ್ಥನೆ ಹೋಗಿ ಕೆಲಸದ ಸ್ಮಾರಕ ಮುಕ್ಕಾಲು ವರ್ಷ ಕೆಲಸ ಆಗುವುದು ಅಂಚನೆ ಅಲ್ಲ ಕೆಲಸ ಆಧಾರಗಳು ಆ ಕೆಲಸ ಪೂರ ಧರ್ಮ ಕೆಲಸದ ಜೀತನ ದಿನದ ಮಠ ಐದು ಪರದೂಡ ಸಮಾಪ್ತಿ ಮತ್ತು ಸುಂದರವಾಗಿ ಗೀತೆಗರುಡಿ ದೇವಾಲಯ ಮತ್ತು ನಿರ್ಮಾಣಗಳ ಅನುಗ್ರಹಿಸಿಕೊಂಡು ಇಲ್ಲಿ ದಿನಕ್ಕೂ ನಮ್ಮ ಪ್ರಚಾರ ಮಾಧ್ಯಮಗಳು ಆ ದೇವಸ್ಥಾನದ ಪುರಾಣಗಳು ಅಂಚಿನ ದೇವಸ್ಥಾನದ ಚಿತ್ರಗಳು ದೇವಸ್ಥಾನದ ದಿನನಿತ್ಯ ಇಂಚಿನ ಕಾರ್ಯಕ್ರಮವನ್ನು ನಡೆಸುವುದು ಇತ್ಯಾದಿಗಳನ್ನು ಮಾತ ಊರು ಬರೋರು ಈ ದೇಶದ ಪ್ರಚಾರವನ್ನು ಕಾರ್ಯಕ್ರಮ ಉದ್ಘಾಟನೆಯಿಂದ ಯಶಸ್ವಿಯಾದ ದೇವರು ಮಂತ್ರಿಗಳು ಈ ಸ್ಥಳವು ಬಹುಬಡಿ ಕಲ್ಪಿಂಚಿಗೆ ಭಕ್ತಾದಿಗಳಿಗೆ ಅಪರಾಧ ಇಷ್ಟಾರ್ಥನ ದೇವರು ಸಿದ್ಧಿವಂತ ಕೊರತು ನನ್ನ ಈ ಸ್ಥಳವು ನಿತ್ಯ ಉದಾಹರಣ ದೇವರು ಪ್ರಮಾಣಗಳು ಅಂಜನೆ ದೇವಸ್ಥಾನದ ಅಭಿವೃದ್ಧಿ ವೃದ್ಧಿಯಾಗಿ ಬರುತ್ತದೆ ಕಲಾವೃದ್ಧಿಯಾಗಿ ಬರುತ್ತದೆ ಭಕ್ತರ ಸಂಚಾರ ಅಭಿವೃದ್ಧಿಯಾಗಿ ಬರುತ್ತದೆ ಈ ದೇವಸ್ಥಾನ ಅನೇಕ ರೀತಿಯ ಬೆಳವಣಿಗೆ ದೇವಸ್ಥಾನಗಳು ಅಂಜನೆ ದೇವಸ್ಥಾನಗಳೆಲ್ಲ ಊರಿಗೂ ಊರುಗಳ ಎಡ್ಡೆ ಅಂದರೆ ಊರದ ಭಕ್ತಾದಿಗಳಿಗೆಲ್ಲ ಮಾರಿ ಎಡ್ಡೆ ಅಭಿವೃದ್ಧಿ ಆಗುವುದು ಒಳ್ಳೆಯ ಶಾಸ್ತ್ರ ಅದೇ ರೀತಿ ದೇವರ ಒಪ್ಪಾಗಳು ಹೀಗೆ ಬ್ರಹ್ಮಕಲಶನ ನಿರ್ವಹಿಸಿದ ಹೊರನೂರು ವೈದ್ಯಬಹುದು ಮಲ್ಪಾದ ಹೊತ್ತು ಸುಂದರವಾಗಿ ರೀತಿಯ ಆಲಯ ನಿರ್ಮಾಣವನ್ನು ಭಕ್ತಿ ಭಕ್ತಾದಿಗಳಿಗೆ ಮಾತ ಸಂತೋಷ ಆದ ದೇವರ ಪ್ರಸಾದ ಅನುಗ್ರಹವನ್ನು ಈ ಸ್ಥಳಗಳು ಅನೇಕ ರೀತಿಯ ಗುಣಗಳನ್ನು ಅನುಗ್ರಹವನ್ನು ಕೊಂಡು ಮಾತ ಭಕ್ತಾದಿಗಳು ಆ ದೇವರ ಆಶೀರ್ವಾದ ಹೊಂದದೆ ಹಾಗೆ ಈ ಕೆಲಸ ಅಭಾವವು ಕೊಂಡರೆ ದೇವರ ಪ್ರಾರ್ಥನೆ ಅಂತ ಅರ್ಥಕರಣ ಪದ ಪಕ್ವಲೆಗೆ ತಗದಲ್ಗವಾದು ಅವರಿಗೆ ಶರಣೊಂದು ಬಂದು ನಮ್ಮ ಈ ಒಂದು ಅರ್ಥಪೂರ್ಣವಾದ ಜಿದ್ದಿನ ಕಾರ್ಯಕ್ರಮವು ನಮ್ಮ ನೆಚ್ಚಿನ ಶಾಸಕರ ಡಾಕ್ಟರ್ ವೈ ಭರತ್ ಶೆಟ್ಟಿ ವೈದ್ಯರು ನಮ್ಮ ಅಧ್ಯವಾಡಿದ ಈ ಪರಿಸರಗಳ ಭರತ್ ಶೆಟ್ಟಿಯಿಂದ ಭಾರಿ ಒಂದು ಅವಿನಾಭಾವ ಸಂಬಂಧ ಆದರೆ ಶಾಸಕರ ನಮ್ಮ ಆರಂಭಿದ್ದು ಆ ನಿರೀಕ್ಷೆಗೆ ಒಂದನ ಆ ನಿರೀಕ್ಷೆಗೆ ಬೇಡಿದ ಕೆಲಸ ಮಾಡತೋದಪ್ಪದ ಜಿದ್ದಿನ ಒಂದು ಧೀಮಂತ ರಾಜಕಾರಣಿ ನಮ್ಮ ಭರತನ್ನೇ ಆ ಇಳಿತ ಕಾರ್ಯಕ್ರಮಗಳ ಇದು ಬೈದರು ಅರೆಗೆ ಸೇದಿನ ಅಂಚಿನ ಭಕ್ತರು ಅಂಚಿನ ವೇದಿಕೆ ಇತ್ತಿನ ಗಣ್ಯರು ಅಂಚಿನ ಈ ಕ್ಷೇತ್ರದ ಪರವಾದ ಕಲಿಯುಗ ಅಂತ ಬಂದ್ವಾ ಆ ಕಲಿಯುಗದ ಬುದ್ಧಿಗಳು ನಮ್ಮ ಮಾತೆಲ್ಲ ಇಲ್ಲ
ನಡಪಡಿಸಿದ ಕೆಲಸ ಕಾರ್ಯಗಳು ಸಾಧನೆ ಮಾಡಲು ಆ ದಿನ ನಡೆದಿದ್ದಾರೆ. ಮೊದಲ ದೂಯರೆ ಒಂದೇ ಸಮಯಕ್ಕೆ ನಮ್ಗೆ ಐನ ಗುಡ್ಪಾವಲ್ಪವನ್ನ ಈ ದೇವಸ್ಥಾನದ ಚರಿತ್ರೆಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸರ್ವ ವಿಷಯವೆಲ್ಲ ಆ ವೆಬ್ಸೈಟ್ ಉಂಟು. ಅವೇನ ತೂಪಿನಾತ್ ಸುಲಭದ ಕೆಲಸ ಮಲ್ಪುನವಂತು ಐಕ್ ಏರ್ಲಾ ಮಲ್ಪೊಲಿ ಬಟ್ಟು ಮಿತ್ತದ ಸರ್ವ ರೀತಿಯ ರಕ್ಷಣೆಯನ್ನು ಮಲ್ಪಾದಿಕೊಂಡು ಮಲ್ಪುನ ಸರ್ವ ಕಾರ್ಯಗಳ ಆದಿನಾಥ ದೇವರನ್ನ ಆಶೀರ್ವಾದ ಉಳ್ಕೊಂಡು ಯೂಟ್ಯೂಬ್ ಚಾನೆಲ್ ನಮ್ಮ ಒಟ್ಟುಗಳು ಮಲ್ಲ ಬಿನ್ನೇರಾದಪ್ಪನ ಚಿಕ್ಕನ ಶ್ರೀಯುತ ನವೀನ್ ಶೆಟ್ಟಿ ಎನ್ಎಂಆರ್ ಹಿರಿಯ ನಿರೂಪಕರಿಗೆ ನಮ್ಮ ಟಿವಿ ಮೇಲೆ ನಡಪಡಾದ ಕೊರಡು ಪಡೆದು ವಿನಮ್ರವಾದ ವಿನಂತಿ ಮತ್ತೊಂದು. ಕೂಡ ಇದು ಅನಾವರಣ ಮಲ್ಪಡುವಂತ ಜೊತೆನ ಮಲ್ಲ ಆಶಯ ಈ ಕಾರ್ಯಕ್ರಮವನ್ನು ಶ್ರೀಯುತ ಹರೀಶ್ ಶೆಟ್ಟಿ ಎತ್ತಮಗಲು ದೊಡ್ಡ ಮನೆ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಬೇರೆ ನಡ್ಕೊಂಡು ಆದಿನಾಥ ದೇವರಿನ ದೇವಸ್ಥಾನದ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಒಂದು ಅಕೌಂಟ್ ಅನ್ನು ಓಪನ್ ಮಾಡ್ತಿದ್ದೇವೆ. ಐತಲ ಅನಾವರಣ ನಡಕೂಡದು. ಈ ಅನಾವರಣನು ಶ್ರೀಯುತ ಸುಜಿತ್ ಆಳ್ವ ಯತಮಕರದ್ದು ಅಧ್ಯಕ್ಷರು ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮ ಕಲಶೋತ್ಸವ ಸಮಿತಿ ಮೇಲೆ ನಡಕೂಡದು ಕುರುಡು ಮಠದ ಕೇಳಿದಂದಿಲ್ಲ.
ದೇವಸ್ಥಾನದ ಬಗ್ಗೆ ಊರಿನವರಿಗೆ, ಈ ಮಾಗಡಿಗೆ ಸಂಬಂಧಪಟ್ಟಂತ ನನ್ನೆಲ್ಲ ಬಂಧುಗಳಿಗೆ ವಿಷಯ ಗೊತ್ತಿದೆ. ಹೊರ ಊರಿನ ಕೆಲವರಿಗೆ ಸಹ ಇದ್ರ ಬಗ್ಗೆ ದೇವಸ್ಥಾನದ ಕಾಣಿಕೆ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಅರಿವು ಇದೆ. ಈಗಿನ ಕಾಲಘಟ್ಟದಲ್ಲಿ ನಮ್ಮ ಸಂಸ್ಕೃತಿಯ ಸಾವಿರಾರು ವರ್ಷದ ಇತಿಹಾಸ ಉಳ್ಳಂತ ಒಂದು ದೇವಸ್ಥಾನದ ಬಗ್ಗೆ ಸರಿಯಾದ ಪ್ರಚಾರ ಕೊಡಬೇಕು ಅನ್ನುವಂತ ಮನಸ್ಥಿತಿಯಿಂದ ನಾವು ಈ ವೆಬ್ಸೈಟ್ ಅನಾವರಣ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಎಷ್ಟೋ ಜನರಿಗೆ ತಿಳಿದಿದೆ, ಎಷ್ಟೋ ಜನರಿಗೆ ತಿಳಿದಿಲ್ಲ. ಈ ವರ್ಷ ಆಸ್ತರದ ಸಮಸ್ಯೆ ಬಂದಾಗ ಎಷ್ಟೋ ಜನ, ಸಾವಿರಾರು ಜನ ಇಲ್ಲಿ ಬಂದು ಅದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡು ಅದರಿಂದ ಮದ್ದನ್ನ ಅಥವಾ ಪ್ರಸಾದವನ್ನ ತೆಗೆದುಕೊಂಡು ಎಷ್ಟು ಜನ ಗುಣಮುಖರಾಗಿದ್ದನ್ನ ನಾವು ನೋಡಿದ್ದೇವೆ. ವರ್ಷ ಇಲ್ಲಿ ಬಂದಾಗ 12 ದಿನಗಳ ಒಂದು ಪ್ರಸಾದವನ್ನ ತೆಗೆದುಕೊಂಡು ಅದರಿಂದ ಹೇಗೆ ಎಷ್ಟು ಜನ ಗುಣಮುಖರಾಗಿದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ನಮ್ಮ ಇಡೀ ಸಮಾಜಕ್ಕೆ, ಈ ಶ್ರದ್ಧಾ ಕೇಂದ್ರವನ್ನ ಸಮಾಜಕ್ಕೆ ಲೋಕಾರ್ಪಣೆ ಮಾಡಿ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಮತ್ತು ಜಾತ್ರೋತ್ಸವ ಎಲ್ಲದೂ ಇದೆ. ವರ್ಷ ಮಾರ್ಚ್ 9ರಿಂದ 25 ತನಕ ನಡೆಯುವಂತ ದೊಡ್ಡದಾದ ಕಾರ್ಯಕ್ರಮಗಳ ಸರಮಾಲೆನೇ ಇದೆ. ಆ ಸಮಯದಲ್ಲಿ ಜನರಿಗೆ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕೆಂಬ ಉದ್ದೇಶದಿಂದ ಈ ವೆಬ್ಸೈಟ್ ಅನ್ನ ಅನಾವರಣ ಮಾಡಿದ್ದೇವೆ. ಈ ಒಂದು ಗ್ರಾಮದಲ್ಲಿ 3 ಗ್ರಾಮ, ಕಂದಾವರ, ಅದ್ಯಪಾಡಿ ಮತ್ತು ಕೊಳಂಬೆ, ಇದರಲ್ಲಿ ನಾವು ಸಾಧಾರಣ 12 ದೇವಸ್ಥಾನಗಳು ನಮ್ಮ ಈ 3 ಗ್ರಾಮದಲ್ಲಿದೆ. ಎಲ್ಲ ಈ ಮಾಗಡಿಗೆ ಮುಖ್ಯ ದೇವಸ್ಥಾನ ನಮ್ಮ ಆದಿನಾಥೇಶ್ವರ ದೇವಸ್ಥಾನ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಈ ವೆಬ್ಸೈಟ್ ಅನ್ನು, ಅಂದ್ರೆ ಇಲ್ಲಿ ಜೀರ್ಣೋದ್ಧಾರ ಮಾಡುವಾಗ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಹರೀಶಣ್ಣ ಇರ್ಬೋದು, ಅಥವಾ ಜೀರ್ಣೋದ್ಧಾರ ಮತ್ತು ಬ್ರಹ್ಮಘೋಷ ಸಮಿತಿಯ ಅಧ್ಯಕ್ಷರು ಮಿತ್ರರಾದ ಸುನೀತಾ ಅವರು ಇರ್ಬೋದು, ದೊಡ್ಡ ಮನಸ್ಸಿಂದ ಎಲ್ಲೂ ಸಹ ಸಂಕುಚಿತವಾಗಿ ಯೋಚನೆ ಮಾಡಿದೆ ಇದ್ದ ವ್ಯವಸ್ಥೆಗಿಂತ 2-3 ಪಟ್ಟು ಜಾಸ್ತಿ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ಬೇಕು ಜನರಿಗೆ. ಆ ರೀತಿಯ ದೇವಸ್ಥಾನವನ್ನ ನಾವು ಲೋಕಾರ್ಪಣೆ ಮಾಡಬೇಕು ಅನ್ನುವಂತ ಮನಸ್ಥಿತಿಯಿಂದ ಕೆಲಸ ಮಾಡಿದ್ದನ್ನ ಬಹುಶಃ ನಾವು ಇಲ್ಲಿ ಒಳಗೆ ಹೋಗಿ ನೋಡಿದ್ರೆ ಖಂಡಿತ ಗೊತ್ತಾಗ್ತದೆ, ನಮ್ಮೆಲ್ಲರಿಗೆ ಗಮನಕ್ಕೆ ಬರ್ತದೆ. ಆ ರೀತಿಯ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಲೋಕಾರ್ಪಣೆ ಮಾಡಬೇಕು, ಜನರಿಗೆ ವ್ಯವಸ್ಥೆಯನ್ನ ಕೊಡಬೇಕು, ಯಾವುದೆಲ್ಲ ಶಾಸ್ತ್ರೋತ್ತರವಾಗಿ ಏನೆಲ್ಲ ಮಾಡಬೇಕು ಅದೇ ನಮ್ಮ ಆಗಮ ಶಾಸ್ತ್ರದ ಮೂಲಕ ಏನ್ ಹೇಳ್ತದೆ ಅದೇ ರೀತಿ ಒಂದು ದೇವಸ್ಥಾನವನ್ನ ಕಟ್ಟುವಂತ ಕೆಲಸ ಇವತ್ತ ಈ ಸಮಿತಿಯಿಂದ ಆಗ್ತಾ ಇದೆ. ಹಾಗಾಗಿ ಮಾಧ್ಯಮದ ಮಿತ್ರರು ನೀವೆಲ್ಲರೂ ಬಂದಿದ್ರೆ ಇದಕ್ಕೆ ಹೆಚ್ಚಿನ ಪ್ರಚಾರ ನಾವು ಯಾಕೆ ಬಯಸಿದ್ದೇವೆ ಅಂತ ಹೇಳಿದ್ರೆ, ಎಷ್ಟು ಜನರಿಗೆ ಇನ್ನೂ ಸಹ ತಲುಪಲಿಲ್ಲ. ಎಷ್ಟು ಜನರಿಗೆ ಇದು ಜಾಸ್ತಿ ತಲುಪೋದೋ ಅಷ್ಟು ಜನರಿಗೆ ಇಲ್ಲಿ ಬಂದು ಅದರ ಒಂದು ದೈವರ ಒಂದು ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ. ಮತ್ತೆ ಇದೊಂದು ಶ್ರದ್ಧಾ ಕೇಂದ್ರವಾಗಿ ಮಾರ್ಪಾಡವಾಗಬೇಕು, ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಸುವಂತ ಒಂದು ಕೇಂದ್ರ ಇದಾಗಬೇಕು ಅನ್ನುವಂತ ಮನಸ್ಥಿತಿಯಿಂದ ಇವತ್ತು ಇದನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಪ್ರಚಾರವನ್ನ ಕೊಡುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡುವ. ಆ ವೆಬ್ಸೈಟ್ ನಲ್ಲಿ ಬಹುಶಃ ಇದರ ಇತಿಹಾಸ, ಸಾವಿರಾರು ವರ್ಷದ ಇತಿಹಾಸ ಇರಬಹುದು, ಇಲ್ಲಿಯ ಕಾಣಿಕತೆ ಇರಬಹುದು, ಇಲ್ಲಿಯ ಪೂಜಾ ಪುರಸ್ಕಾರಗಳ ಸಮಯಗಳಿರ್ಬೋದು, ವ್ಯವಸ್ಥೆಗಳಿರ್ಬೋದು, ಯಾವ ರೀತಿಯ ಪೂಜೆಗಳು ಇಲ್ಲಿ ನಡೀತೇವೆ ಅನ್ನುವಂಥ ವಿಷಯ ಇರ್ಬೋದು, ಇದರೆಲ್ಲದರ ಬಗ್ಗೆ ಸಮರ್ಪಕವಾದ ಮಾಹಿತಿಯನ್ನು, ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಒಂದು ಯೂಟ್ಯೂಬ್ ಚಾನಲ್ ನಾವು ಇಂಟರಾಕ್ಷನ್ ಇರುವುದಿಲ್ಲ. ಅದನ್ನ ನೋಡಿದಾಗ ಇಲ್ಲಿ ದೇವಸ್ಥಾನದ ಏನೆಲ್ಲ ಇರ್ತದೆ ಅನ್ನೋದು ಗೊತ್ತಾಗ್ತದೆ ವಿನ ವೆಬ್ಸೈಟ್ ನಲ್ಲಿ ನಮ್ಗೆ ಇಂಟರಾಕ್ಷನ್ ಇರ್ತದೆ. ಜನರಿಗೆ ಸಹ ಬುಕಿಂಗ್ ಮಾಡ್ಲಿಕ್ಕೆ ಆಗ್ತದೆ. ದೇವಸ್ಥಾನದ ಪೂಜೆಗಳನ್ನ ವೆಬ್ಸೈಟ್ ಮೂಲಕನೇ ಬುಕಿಂಗ್ ಅನ್ನ ಮಾಡಬಹುದು. ಪ್ರಸಾದವಂತ ಇಲ್ಲಿ ಪೂಜೆ ಮಾಡಿಸಿ ಮನೆಗೆ ತರಿಸಿಕೊಳ್ಳುವಂತ ಪೋಸ್ಟಲ್ ವ್ಯವಸ್ಥೆ ಮೂಲಕ ತರಿಸಿಕೊಳ್ಳುವಂತ ವ್ಯವಸ್ಥೆ ಸಹ ಈ ದೇವಸ್ಥಾನದಲ್ಲಿ ಇದೆ. ಹಾಗಾಗಿ ಇವತ್ತು ಬ್ರಹ್ಮಕಲಶದ ಮೊದಲನಾಗಿ ಇದನ್ನ ಮಾಡ್ತಾ ಇದ್ದೇವೆ. ಮಾರ್ಚ್ ನಲ್ಲಿ ನಡೆಯುವಂತ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಹ ಈ ಒಂದು ವೆಬ್ಸೈಟ್ ನಲ್ಲಿ ಸಿಗ್ತದೆ. ನಾವೆಲ್ಲರೂ ಸಹ ಭಕ್ತಾದಿಗಳು ಇದರ ಬಗ್ಗೆ ನಾವು ಕೈ ಜೋಡಿಸಿದ್ದೇವೆ. ಎಷ್ಟೋ ಜನ ಇದರಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಇನ್ನೂ ಸಹ ಕೊಡುವವರು ತುಂಬಾ ಅನೇಕರಿದ್ದಾರೆ. ಎಲ್ಲ ಭಗವತ್ ಭಕ್ತರ ಹತ್ರ ಈ ಒಂದು ದೇವಸ್ಥಾನದ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ನೀಡ್ತಾ ನಾವು ಸಹ ದೇವರ ಕೃಪೆಗೆ ಪಾತ್ರ ಆಗ್ಬೇಕು ಅನ್ನುವಂತ ಮಾತೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.